ಎಸ್ ಗಾಯ್ಸ್, ಇವತ್ತು ನಾನು ನಿಮಗೆ ಹಾಗಲಕಾಯಿ ಸಾಂಬಾರು ಮಾಡೋದನ್ನು ತೋರಿಸೋಣ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ. ಬನ್ನಿ, ಏನೇನೆಲ್ಲ ಪದಾರ್ಥಗಳನ್ನ ತೊಗೊಂಡಿದ್ದೀನಿ ತೋರಿಸ್ತೀನಿ. ನಾನಿಲ್ಲಿ 1 kg ಹಾಗಲಕಾಯಿನ ತೊಗೊಂಡಿದ್ದೀನಿ ಗೈಸ್. ಅದರಲ್ಲಿ ಒಂದು ಹಾಗಲಕಾಯಿನ ನಾನು ಚಾಲೆಂಜಿಗೆ ಅಂತ ಡಿವೈಡ್ ಮಾಡ್ಕೊಂಡಿದ್ದೆ. ಸೊ ಒಂದು ಹಾಗಲಕಾಯಿ ಬಿಟ್ಟರೆ ಉಳಿದಿರೋ 1 kg ಹಾಗಲಕಾಯಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ 2 ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಹುಣಸೆಹಣ್ಣು ಗೈಸ್. ಹುಣಸೆಹಣ್ಣು ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್, ಓಕೆನಾ. ಸೊ ಕಹಿ ಇರೋದ್ರಿಂದ ಹುಳಿ ಯಾವಾಗಲೂ ಸ್ವಲ್ಪ ಮುಂದೆ ಇದ್ದರೆ ಒಳ್ಳೆಯದು. ಸೊ ಹಾಗಾಗಿ ಹುಣಸೆಹಣ್ಣು, ಹಾಗೆ ಸಾಂಬಾರು ಪೌಡರ್ ಗೈಸ್. ಸೊ ಇದಿಷ್ಟು ಪದಾರ್ಥಗಳನ್ನ ನಾನು ತಗೊಂಡು, ಜೊತೆಗೆ ಎಣ್ಣೆ, ಒಗ್ಗರಣೆಗೆ ಎಣ್ಣೆ, ಓಕೆನಾ. ಇದಿಷ್ಟು ಪದಾರ್ಥಗಳನ್ನ ಯೂಸ್ ಮಾಡಿ ಹಾಗಲಕಾಯಿ ಸಾಂಬಾರು ಯಾವ ಥರ ಮಾಡ್ತೀನಿ ನೋಡ್ಕೊಂಬರೋಣ. ಸೊ ಕಾಯಿ ಹಾಕಬೇಕು ಗೈಸ್, ಕಾಯಿ ಇಡೋದು ಮರ್ತಿದ್ದೆ. ಸೊ ಈಗ ಒಂದು ಜಾರ್ಗೆ ತೆಂಗಿನ ತುರಿ, ಸ್ವಲ್ಪ ಈರುಳ್ಳಿ ನೋಡಿ, ಒಂದು ಇಡೀ ಈರುಳ್ಳಿ. ನಾನು 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಗೈಸ್. ಅದರಲ್ಲಿ ಒಂದು ಈರುಳ್ಳಿನ ರುಬ್ಬಕ್ಕೆ ಹಾಕ್ಕೊಂಡು ಇನ್ನೊಂದು ಈರುಳ್ಳಿನ ಒಗ್ಗರಣೆಗೆ ಇಟ್ಕೊತೀನಿ. ಸೊ ನೆಕ್ಸ್ಟು ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಹೆಚ್ಚಿಟ್ಕೊಂಡಿರುವಂಥ ಟೊಮೊಟೊ. 2 ಟೊಮೊಟೊ ಹಾಕ್ಕೊಂಡಿದ್ದೀನಿ ನಾನು. ಬೇಕಂದರೆ 1 ಟೊಮೊಟೊ ಕೂಡ ಹಾಕ್ಕೋಬೋದು, ನಿಮ್ಮ ಚಾಯ್ಸು. ಸೊ ಇದ್ರ ಜೊತೆಗೆ ಸಾಂಬಾರು ಪೌಡರ್ ಹಾಕ್ಕೋಬೇಕು ಗೈಸ್. ಸಾಂಬಾರು ನಿಮ್ಗೆ ಎಷ್ಟು ಬೇಕು ಅದಕ್ಕೆ ತಕ್ಕಂಗೆ ನೀವು ಸಾಂಬಾರು ಪೌಡ್ರನ್ನ ಹಾಕ್ಕೋಬೋದು, ಮಸಾಲೆ ಪದಾರ್ಥಗಳನ್ನ. ಸೊ ನಾನು ರಾತ್ರಿ ಈಗ ಮತ್ತು ನಾಳೆ ಬೆಳಿಗ್ಗೆ ಮಧ್ಯಾಹ್ನ 3 ಟೈಮಿಗೆ ಮಾಡ್ಕೋಬೇಕು. ಸೊ ಹಾಗಾಗಿ ನಾನು ಸ್ವಲ್ಪ ಸಾಂಬಾರು ಪೌಡ್ರನ್ನ ಜಾಸ್ತಿನೇ ಹಾಕ್ಕೋತಿದ್ದೀನಿ. ಸೊ ನಾನು 4ರಿಂದ 5 ಟೀ ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ರುಬ್ಕೊಂಬರೋಣ ನುಣ್ಣಗೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು, ಸೊ ಈ ಹಾಗಲಕಾಯಿ ಇದೆಯಲ್ಲ ಗೈಸ್, ಹಾಗಲಕಾಯಿನ ಸ್ವಲ್ಪನೇ ಹಾಕಿ, ಜಾಸ್ತಿ ಇರೋದ್ರಿಂದ 2 ಸಲ ಹಾಕ್ಕೊಂಡು ನಾನು ವಿತೌಟ್ ಆಯಿಲು, ಓಕೆನಾ, ಹೈ ಫ್ಲೇಮಲ್ಲಿಟ್ಟು ಅದನ್ನು ಫ್ರೈ ಮಾಡ್ಕೋಬೇಕು. ವಿತೌಟ್ ಆಯಿಲ್ ಗೈಸ್, ಆಯಿಲೆಲ್ಲ ಹಾಕೋ ಹಾಗಿಲ್ಲ. ಸೊ ಹಾಗೆ ಅದರ ಹಸಿ ಸ್ಮೆಲ್ಲು ಹೋಗೋವರೆಗೂ ಅದನ್ನು ವಿತೌಟ್ ಆಯಿಲು ಹಾಗೆ ಡ್ರೈ ಫ್ರೈ ಮಾಡಬೇಕು, ಓಕೆನಾ. ಅದು ಮಾಡ್ಕೊಂಡ್ಮೇಲೆ ಹೇಗೆ ಬರುತ್ತೆ ತೋರಿಸ್ತೀನಿ. ಎಸ್ ಗೈಸ್, ಎಣ್ಣೆ ಹಾಕಿದ್ದೀನಿ ಒಂದು 100 ml. ಸೊ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿಬೇಕು. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಹಾಕಿ ಗೈಸ್. ಎಣ್ಣೆ ಕಾಯಲಿಲ್ಲ ಅಂದರೆ ಸಾಸಿವೆ ಹಾಕಿದ್ರೆ ನೋಡಿ ಹಿಂಗಾಗುತ್ತೆ. ಸೊ ಸ್ವಲ್ಪ ಲೇಟಾಗಿ ಬಿಡುತ್ತೆ ಅವಾಗ. ಸೊ ಇವಾಗ ಸಾಸಿವೆ ಚಟಪಟ ಅಂತ ಸಿಡಿತಿದೆ. ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪಿದ್ರೆ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ, ಒಳ್ಳೆಯದು. ನಮ್ಮ ಮನೇಲಿ ಇಲ್ಲ, ಖಾಲಿಯಾಗಿದೆ, ಹಾಗಾಗಿ ಸ್ಕಿಪ್ ಮಾಡ್ತಿದ್ದೀನಿ. ಸೊ ಈಗ ಆನಿಯನ್ ಹಾಕೋತಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ನೀಟಾಗಿ.
ಆನಿಯನ್ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಆಗಬೇಕು ಗೈಸ್. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಈರುಳ್ಳಿದು. ಸೊ ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು. ಸೊ ಈಗ ನೋಡಿ ಗೈಸ್, ಹಾಗಲಕಾಯಿನ ನಾನು ಆವಾಗಲೇ ವಿತೌಟ್ ಆಯಿಲು ಡ್ರೈ ಫ್ರೈ ಮಾಡಿದೆ ಅಲ್ಲ, ಸೊ ಅದನ್ನು ಎಣ್ಣೆ ಜೊತೆಗೆ ಹಾಕೋತಾ ಇದ್ದೀನಿ. ಸೊ ಹಾಗಲಕಾಯಿ ಎಷ್ಟು ತೆಗೆದಿದ್ನೋ ಅಷ್ಟು ಯಾಕೆ ಯೂಸ್ ಮಾಡ್ತಿದ್ದೀನಿ ಇರೋರಿಬ್ಬರಿಗೆ ಅಂತಂದರೆ, ಹಾಗಲಕಾಯಿ ಫ್ರಿಜ್ನಲ್ಲಿ ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ ಗೈಸ್. ಸೊ ಸ್ಟೋರ್ ಮಾಡಿದ್ರೆ ಏನಾಗುತ್ತೆ, ಕವರ್ ಕಟ್ಟಿಟ್ಟಿರ್ತೀವಲ್ಲ, ಸೊ ನೀರು ಬಿಟ್ಕೊಳ್ಳೋಂಗೆ ಆಗ್ಬಿಡುತ್ತೆ, ಒಳಗಡೆ ಕೊಳ್ತೋದಂಗೆ ಆಗ್ಬಿಡುತ್ತೆ ಅದು. ಸೊ ಹಾಗಾಗಿ ತುಂಬ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ. ಸೊ ನಾವಿಬ್ಬರೇ ಇರೋದ್ರಿಂದ ಒಂದು ಸಲ ಸಾಂಬಾರು ಮಾಡೋದು ಅದು ಮಿನಿಮಮ್ 3 ಟೈಮ್ ಆಗುತ್ತೆ. ಮತ್ತು ಕಂಟಿನ್ಯೂಸ್ ಆಗಿ ಒಂದನ್ನೇ ತಿನ್ನೋಕ್ಕೂ ಆಗಲ್ಲ. ಸೊ ಹಾಗಾಗಿ ಏನು ಮಾಡ್ತೀನಿ, ಈ ಸಲ ಫಸ್ಟ್ ಟೈಮ್ ಅಷ್ಟೂ ಒಂದೇ ಸಲ ಹಾಕ್ಬಿಟ್ಟು ಮಾಡಿಬಿಡ್ತೀನಿ. ಸೊ ಹಾಗಲಕಾಯಿ ಆರೋಗ್ಯಕ್ಕೆ ಒಳ್ಳೆಯದು, ನಾನು ಆಗಲೇ ಹೇಳಿದಾಗೆ. ಸೊ ಹಾಗಾಗಿ 4 ತಿನ್ನೋ ಕಡೆ ಒಂದು 8 ತಿನ್ನೋದು ಏನಾಗುತ್ತೆ. ಇದೇ ತರಕಾರಿ ಇಲ್ವ ಈಗ. ಸೊ ಇದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಗೈಸ್, ಫ್ರೈ ಆಗಲಿ. ಈಗ ಅದೊಂದು 2 to 3 ಮಿನಿಟ್ಸು ಎಣ್ಣೆಯಲ್ಲಿ ಫ್ರೈ ಆಗಿದೆ. ಸೊ ಈಗ ಹುಣಸೆ ಹಣ್ಣಿನ ನೀರು ಗೈಸ್. ಸೊ ಹುಣಸೆಹಣ್ಣು ಒಂದು ದಪ್ಪ ನಿಂಬೆಹಣ್ಣಿಗೆ ಹಾಕಿದ್ದು ಒಂದನ್ನು ತೊಗೊಂಡಿದ್ದೀನಿ ನಾನು. ಸೊ ಹುಣಸೆ ನೀರನ್ನ ಹಾಕಿ ಇದ್ರ ಜೊತೆ ಮಿಕ್ಸ್ ಮಾಡಿ ಅದ್ರ ಜೊತೆನೂ ಹುಣಸೆಹಣ್ಣು ಹುಳಿ ಜೊತೆಗೆ ಸ್ವಲ್ಪ ಬೇಯಕ್ಕೆ ಬಿಡ್ತೀನಿ. ಸೊ ಈ ಥರ ಹುಳಿ ಜೊತೆನೆಲ್ಲ ಅದು ಬೇಯೋದ್ರಿಂದ, ಹುಳಿ ಜೊತೆ ಮಿಕ್ಸ್ ಆಗಿ ಬೇಯೋದ್ರಿಂದ ಸ್ವಲ್ಪ ಕಹಿ ಅಂಶ ಕಡಿಮೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಗೈಸ್. ಸೊ ಹಾಗಾಗಿ ಬೆಂಡೆಕಾಯಿ ಸಾಂಬಾರು ಆಗ್ಬೋದು ಅಥವಾ ಹಾಗಲಕಾಯಿ ಸಾಂಬಾರು ಆಗ್ಬೋದು, ಇದು ಎರಡಕ್ಕೂ ಹುಳಿ ತುಂಬ ಮುಖ್ಯ ಗೈಸ್. ಹುಳಿ ಮುಂದೆ ಇರಬೇಕು ಯಾವಾಗಲೂ, ಆವಾಗೇ ಸಾಂಬಾರು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇದು ಒಂದು 5 ಮಿನಿಟ್ಸ್ ತಗೊಳುತ್ತೆ. ಎಸ್ ಗೈಸ್, ಈಗ ಹಾಗಲಕಾಯಿ ಹುಳಿ ಜೊತೆ ಬ್ಲೆಂಡ್ ಆಗಿದೆ ನೀಟಾಗಿ. ಸೊ ಈಗ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಮಿಕ್ಸ್ ಮಾಡ್ತಿದ್ದೀನಿ. ಮಸಾಲೆ ಹಾಕಿ ಉರಿನ ಸ್ವಲ್ಪ ಸಿಮ್ಮಲ್ಲಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಗೈಸ್. ಅದು 1 ನಿಮಿಷ ಬೆಳ್ಳುಳ್ಳಿ ಹಸಿ ಸ್ಮೆಲ್ ಬರೋವರೆಗೂ. ಸೊ ಅದಾದಮೇಲೆ ನಾವು 1 ನಿಮಿಷ ಅದು ಫ್ರೈ ಆದಮೇಲೆ ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಬನ್ನಿ ಈಗ ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ನಾನು ಯಾವುದೇ ಅಡುಗೆ ಮಾಡುವಾಗಲೂ ಹೇಳ್ತೀನಿ ಗೈಸ್, ಕೆಲವ್ರಿಗೆ ತೆಳ್ಳಗಿದ್ರೆ ಇಷ್ಟ, ಕೆಲವ್ರಿಗೆ ಗಟ್ಟಿಗಿದ್ರೆ ಇಷ್ಟ. ಅವ್ರ ಟೇಸ್ಟ್ಗೆ ತಕ್ಕ ಹಾಗೆ ನೀವು ನೀರನ್ನು ಮಿಕ್ಸ್ ಮಾಡ್ಕೋಬೋದು.
ಸೊ ನಮ್ಮನೆಯಲ್ಲಿ ಯೂಶ್ವಲಿ ತುಂಬ ತೆಳ್ಳಗಿದ್ರೂ ಇಷ್ಟ ಆಗಲ್ಲ, ನನಗೆ ಗಟ್ಟಿಗಿರಬೇಕು. ಯಜಮಾನ್ರಿಗೆ ಯಾವಾಗಲೂ ನಮ್ಮ ಸತೀಶನಿಗೆ ತೆಳ್ಳಗಿರಬೇಕು. ಸೊ ಇಬ್ಬರು ಒಂದೊಂದು ಟೇಸ್ಟ್ ಅವ್ರು ಇದ್ದೀವಿ. ಸೊ ಅದಕ್ಕೆ ನಾನು ತುಂಬ ತಿಕ್ಕು ಮಾಡಲ್ಲ, ತುಂಬ ತೆಳುವೂ ಮಾಡಲ್ಲ. ಸೊ ಇದು ಹಾಗಲಕಾಯಿ ಸಾಂಬಾರು ಒಂದು 10 ನಿಮಿಷ ಬೇಯಬೇಕು ಗೈಸ್. ವಿಸಲ್ ಹಾಕಬೇಕು ಅಂತಿಲ್ಲ, ಕುಕ್ಕರ್ ವಿಸಲ್ ಕೂಗಿಸ್ಬೇಕು ಅಂತಿಲ್ಲ, ಹಾಗೆ ಬೇಯುತ್ತೆ. ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡು ಆಮೇಲೆ ಯಾವ ಥರ ಬಂದಿದೆ ನೋಡಿಕೊಂಡು ಉಪ್ಪು ಹಾಕೋಣ. ಓಕೆ ಗೈಸ್, ಈಗ ಅದು ಒಂದು 10 ಮಿನಿಟ್ಸ್ ಮಸಾಲೆ ಜೊತೆಗೆ ಹಾಗಲಕಾಯಿ ಬೇಯಬೇಕಲ್ಲ, ಬೇಯಲಿ, ಆಮೇಲೆ ತೋರಿಸ್ತೀನಿ. ಸೊ ಇವಾಗ ಅದು ಒಂದು 7 to 8 ಮಿನಿಟ್ಸ್ ಬೆಂದಿದೆ, ಅಷ್ಟು ಟೈಮ್ ತೊಗೊಂಡಿದೆ. ಸೊ ಈಗ ನಾನು ಉಪ್ಪು ಹಾಕ್ತಾಯಿದ್ದೀನಿ ಗೈಸ್. ಉಪ್ಪು ತುಂಬ ಇಂಪಾರ್ಟೆಂಟು. ಕಹಿ ಜಾಸ್ತಿ, ಕಹಿನ ನಮಗೆ ಕಂಟ್ರೋಲ್ ಮಾಡೋಕ್ಕೆ ತಿನ್ನೋಕ್ಕಾಗಲ್ಲ ಅನ್ನುವಂಥವ್ರು ಸ್ವಲ್ಪ ಬೆಲ್ಲ ಯೂಸ್ ಮಾಡ್ಬೋದು. ಸೊ ಬೆಲ್ಲ ಯೂಸ್ ಮಾಡೋದ್ರಿಂದಲೂ ಸ್ವಲ್ಪ ಕಹಿ ಅಂಶ ಕಡಿಮೆ ಆಗುತ್ತೆ. ಸೊ ಈಗ ಉಪ್ಪು ಹಾಕಿದ್ದೀನಿ. ಒಂದು 3 to 5 ಮಿನಿಟ್ಸ್ ಬೆಂದರೆ ಸೊ ಸಾಂಬಾರು ರೆಡಿ ಆಗುತ್ತೆ. ಸೊ ಹಾಗಲಕಾಯಿ ಎಲ್ಲ ಉಪ್ಪಿಡಿಬೇಕಲ್ಲ, ಸೊ ಅದಕ್ಕೆ ಒಂದು 5 ನಿಮಿಷ ಈ ಥರ ಸಾಂಬಾರನ್ನ ತಿರುಗಿಸಿ ಮುಚ್ಚಿ ಬಿಟ್ಬಿಡೋಣ. 5 ಮಿನಿಟ್ಸು ಸಾಂಬಾರು ಬೆಂದರೆ ಹಾಗಲಕಾಯಿ ಸಾಂಬಾರು ರೆಡಿ ಆಗುತ್ತೆ. ಸೊ ಒಂದು 5 ಮಿನಿಟ್ಸ್ ಆದಮೇಲೆ ಯಾವ ಥರ ಬಂದಿದೆ ತೋರಿಸ್ತೀನಿ ನಿಮಗೆ. ಓಕೆ ಗೈಸ್? ಎಸ್ ಗೈಸ್, ನೋಡಿ ಸಾಂಬಾರು ರೆಡಿಯಾಗಿದೆ. ಸೊ ಚೆನ್ನಾಗಾಗಿದೆ ಗೈಸ್. ಹಾಗಲಕಾಯಿ ಅಂದಮೇಲೆ ಸ್ವಲ್ಪ ಕಹಿ ಬರುತ್ತೆ ಲೈಟಾಗಿ. ನಿಮಗೆ ಕಹಿ ಇಷ್ಟ ಆಗಲ್ಲ ಅಂದರೆ ಬೆಲ್ಲ ಹಾಕ್ಕೊಂಡು ಯೂಸ್ ಮಾಡಿ, ಸೂಪರಾಗಿರುತ್ತೆ. ಥ್ಯಾಂಕ್ ಯು ಸೊ ಮಚ್.